1991 ನಲ್ಲಿ ಈಶ್ವರಿ ಪ್ರೊಡಕ್ಷನ್ ಇಂದ ಇನ್ನೊಂದು ಅನೌನ್ಸ್ಮೆಂಟ್ ಬರುತ್ತೆ. ಆ ಸಿನಿಮಾನೇ ಶಾಂತಿ ಕ್ರಾಂತಿ. ಈ ಅನೌನ್ಸ್ಮೆಂಟ್ ಯಾವಾಗ ಬಂತು ಅಂದ್ರೆ ರಜನಿಕಾಂತ್ ಅವರು, ನಾಗಾರ್ಜುನ ಅವರು, ರವಿಚಂದ್ರನ್ ಅವರು ಇವರೆಲ್ಲ ಸಿನಿಮಾ ಮಾಡ್ತಾರೆ, ಈಶ್ವರಿ ಸಂಸ್ಥೆಯಿಂದ ಮಾಡ್ತಾರೆ ಅಂತ ಅನೌನ್ಸ್ಮೆಂಟ್ ಯಾವಾಗ ಬಂತು ಆ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯ್ತು. ಅದು ಮಾತ್ರ ಅಲ್ಲ, ಶಾಂತಿ ಕ್ರಾಂತಿ ಸಿನಿಮಾದ ಒಂದೊಂದು ಅಪ್ಡೇಟ್ಸ್ಗೂ ಪ್ರೇಕ್ಷಕರು ಕಾಯ್ತಾ ಇದ್ರು. ಈ ಸಿನಿಮಾ ಮಾಡ್ತಾನೆ ಅಂದ್ರೆ ಈ ಶೂಟಿಂಗ್ ಮಾಡಿ ಒಂದು 25% ಶೂಟ್ ಮಾಡಿದ್ಮೇಲೆ ರವಿ ಸರ್ ಗೊತ್ತಾಗುತ್ತೆ ನಾವು ತಗೊಂಡಿರೋ ಸಬ್ಜೆಕ್ಟ್ ಏನಿದೆಯೋ ಅದು ಬೇರೆ ಟ್ರ್ಯಾಕ್ ಹೋಗ್ತಾ ಇದೆ ಅಂತ. ಆವಾಗ ರವಿಚಂದ್ರನ್ ಸರ್ ಅವ್ರ ತಂದೆ ಹತ್ರ ಹೋಗಿ ಹೇಳ್ತಾರೆ, ಅಂದ್ರೆ ಆ ಸಿನಿಮಾದ ಪ್ರೊಡ್ಯೂಸರ್ ಮಿಸ್ಟರ್ ವೀರಸ್ವಾಮಿ ಸರ್ ಹತ್ರ ಹೋಗಿ ಹೇಳ್ತಾರೆ. ಅದಕ್ಕೆ ವೀರಸ್ವಾಮಿ ಸರ್ ಅವ್ರು ಹೇಳ್ತಾರೆ, ರಜನಿಕಾಂತ್ ಹತ್ರ ಕಾಲ್ ಶೀಟ್ ತಗೊಳ್ಳೋದೇ ಕಷ್ಟ, ಅಂತದ್ರಲ್ಲಿ ರಜನಿಕಾಂತ್ ಅವರು ನಮ್ಗೆ ಕಾಲ್ ಶೀಟ್ ಕೊಟ್ಟಿದ್ದಾರೆ, ಏನಾದ್ರೂ ಮಾಡಿ ಕಂಪ್ಲೀಟ್ ಮಾಡು ಅಂತ ವೀರಸ್ವಾಮಿ ಸರ್ ಹೇಳ್ತಾರೆ. ರವಿ ಸರ್ಗೆ ಏನ್ ಮೈಂಡ್ ಅಲ್ಲಿ ಇರುತ್ತೆ ಅಂದ್ರೆ, ಆಡಿಯನ್ಸ್ ಗೆ ಆಲ್ರೆಡಿ ಅನೌನ್ಸ್ ಮಾಡ್ಬಿಟ್ಟಿದೀವಿ, ಅಂದ್ರೆ 3 ಜನ ಸೇರ್ಕೊಂಡು ಸಿನಿಮಾ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ಬಿಟ್ಟಿದೀವಿ. ಇವಾಗ ಈ ಸಿನಿಮಾನ ನಿಲ್ಲಿಸ್ಬಿಟ್ರೆ ಎಲ್ಲೋ ಒಂದ್ ಕಡೆ ಆಡಿಯನ್ಸ್ ಗೆ ಡಿಸಪಾಯಿಂಟ್ ಆಗೋ ತರ ಆಗ್ಬಿಡುತ್ತೋ ಅನ್ನೋ ಒಂದು ಮೈಂಡ್ ಬರುತ್ತೆ ಅವ್ರಿಗೆ. ಸೊ ಲಾಸ್ ಆದ್ರೂ ಪರವಾಗಿಲ್ಲ, ಶೂಟಿಂಗ್ ಕಂಪ್ಲೀಟ್ ಮಾಡಿ ತಗೊಂಡೋಗಿ ಆಡಿಯನ್ಸ್ ಮುಂದೆ ಇಡೋಣ, ಒಪ್ಪಿದ್ರೆ ಓಕೆ, ಇಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. 19th ಸೆಪ್ಟೆಂಬರ್ 1991 ನಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ರವಿಚಂದ್ರನ್ ಸರ್ ಶೂಟಿಂಗ್ ಟೈಮ್ ಅಲ್ಲಿ ಏನ್ ಅನ್ಕೊಂಡ್ರು ಅಂದ್ರೆ, ಈ ಬೇರೆ ಯಾವ್ದೋ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೆ, ನಾವು ಸರಿಯಾಗಿ ಸಿನಿಮಾನ ತಗೊಂಡು ಹೋಗ್ತಾ ಇಲ್ಲ ಅಂತ ಏನ್ ಥಿಂಕ್ ಮಾಡಿದ್ರು ಅದು 100% ನಿಜ ಆಯ್ತು. ಆಡಿಯನ್ಸ್ ಯಾರು ಆ ಸಿನಿಮಾನ ಒಪ್ಪಿಲ್ಲ. ಕನ್ನಡದಲ್ಲಿ ಶಾಂತಿ ಕ್ರಾಂತಿ, ತಮಿಳಲ್ಲಿ ನಾಟಕೂರು ನಲ್ಲವನ್, ತೆಲುಗುನಲ್ಲಿ ಶಾಂತಿ ಕ್ರಾಂತಿ, ಈ 3 ಸಿನಿಮಾನು ದೊಡ್ಡ ಫ್ಲಾಪ್ ಆಗುತ್ತೆ. ಆ ಸಿನಿಮಾದಿಂದ ಒಂಥರ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ, ಅಂದ್ರೆ ರವಿ ಸರ್ಗೆ ಒಂಥರ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ. ಇಮಿಡಿಯೇಟ್ ಆಗಿ ಅವ್ರ ಬ್ಯಾನರ್ ಅಲ್ಲೇ ಅಂದ್ರೆ ಈಶ್ವರಿ ಸಂಸ್ಥೆಯಿಂದಾನೆ ಇನ್ನೊಂದು ಸಿನಿಮಾ ಮಾಡ್ತಾರೆ, ಅದೇ ರಾಮಾಚಾರಿ. ರಾಮಾಚಾರಿ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ, ಫೈನಾನ್ಷಿಯಲಿ ಒಂದು ಲೆವೆಲ್ಗೆ ಸ್ಟೇಬಲ್ ಆಗ್ತಾರೆ. ಸುಮಾರು ಜನ ಹೇಳೋದು ಫಸ್ಟ್ ಪ್ಯಾನ್ ಇಂಡಿಯನ್ ಮೂವಿ 2001 ನಲ್ಲಿ ರಿಲೀಸ್ ಆಗಿರೋ ಲಗಾನ್ ಅಂತಾರೆ, ಸೌತ್ ಇಂಡಿಯನ್ ಫಸ್ಟ್ ಪ್ಯಾನ್ ಇಂಡಿಯನ್ ಮೂವಿ ರಜನಿಕಾಂತ್ ಅವ್ರು ಆಕ್ಟ್ ಮಾಡಿರೋ ಎಂದಿರನ್ ಅಂತಾರೆ. ಆದ್ರೆ ಇದಕ್ಕೆಲ್ಲ ಮುಂಚೆನೆ 4 ಭಾಷೆಗಳಲ್ಲಿ 3 ಹೀರೋಗಳನ್ನ ಇಟ್ಕೊಂಡು 3.25 ಕೋಟಿ ಬಜೆಟ್ ಅಲ್ಲಿ ಸಿನಿಮಾನ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ. ಶಾಂತಿ ಕ್ರಾಂತಿ ಅನ್ನೋ ಸಿನಿಮಾ ಈ ತರ ಒಂದು ಎಕ್ಸ್ಪೆರಿಮೆಂಟ್ ಇಂಡಿಯನ್ ಚಿತ್ರರಂಗದಲ್ಲೇ ಮೊದಲನೇ ಬಾರಿ ನಮ್ ಕನ್ನಡದಲ್ಲಿ ಡಾಕ್ಟರ್ ರವಿಚಂದ್ರನ್ ಅವ್ರು ಮಾಡಿದ್ರು. ಆ ಒಂದು ಪ್ರಯತ್ನಕ್ಕೆ ಅವ್ರಿಗೆ ತಕ್ಕ ಪ್ರತಿಫಲ ಸಿಕ್ಕಿದ್ರೆ ಖಂಡಿತ ಇನ್ನು ಯಾವ್ಯಾವ ತರ ಎಕ್ಸ್ಪೆರಿಮೆಂಟ್ ಗೆ ಕೈ ಹಾಕ್ತಾ ಇದ್ರೋ ಗೊತ್ತಿಲ್ಲ.